ಅವ್ರ ಮುಖ ಇಡ್ಲಿ ತಿನ್ನಂಗ ಆಗೋದು ಯಾಕೆ ಬೇಕು? ಅದೇನೋ ಹೇಳ್ತಾರಲ್ಲ, ದೇವ್ರು ಕೊಟ್ರು ಪೂಜಾರಿ ವರ ಕೊಡಲ್ಲ ಅನ್ನೋ ತರ ಆಯ್ತು. ಹಲೋ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಏನ್ ಹೇಳು, ಎಲ್ಲಾ ವ್ಲಾಗ್ನು ಬರೀ ಕಾರಲ್ಲಿ ಕುತ್ಕೊಂಡೇ ಸ್ಟಾರ್ಟ್ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೆ ಯೋಚನೆ ಮಾಡೋದಿಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ನನ್ನ ಹಸ್ಬೆಂಡ್ ಇಬ್ರು ವರ್ಕ್ ಮಾಡ್ತಿರೋದ್ರಿಂದ ಯಾವಾಗ ಫ್ರೀ ಸಿಗುತ್ತೋ ಆಗ ಟ್ರಾವೆಲ್ ಮಾಡ್ತೀವಿ. ಟ್ರಾವೆಲ್ ಮಾಡಿದಾಗ ಆಬ್ವಿಯಸ್ಲಿ ನಿಮಗೆ ವ್ಲಾಗ್ಸ್ ಬಂದೇ ಬರುತ್ತೆ. ಇದು ಜಾಸ್ತಿ ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇವತ್ತು ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಅಂದ್ರೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದೀವಿ. ಈ ಮಂತ್ ಅಲ್ಲಿ ಇದು 2ನೇ ಸತಿ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದು. ಯಾಕೆ ಅಂದ್ರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಅಕ್ಕನ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ನಾವು ಆಚರಿಸ್ತೀವಿ. ಸೊ ಹಾಗಾಗಿ ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ಇದೀವಿ. ನನ್ನ ಹಸ್ಬೆಂಡ್ ಅಕ್ಕ ಜರ್ಮನಿಯಿಂದ ಬಂದಿದ್ದಾರೆ ಹಬ್ಬ ಮಾಡ್ಬೇಕು ಅಂತಾನೆ. ಹೋಗೋ ಪ್ಲಾನ್ ಇರ್ಲಿಲ್ಲ, ಬಿಕಾಸ್ ನಾನು ಲಾಸ್ಟ್ ರಜಾ ಕೂಡ ಹಾಕಿದ್ದೆ 1 ವಾರ. ಸೊ ಹಾಗಾಗಿ ರಜಾ ಕೂಡ ಸಿಕ್ಕಿರ್ಲಿಲ್ಲ ನನಗೆ. ಬಟ್ ಇವತ್ ಬೆಳಗ್ಗೆ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಜೋರ್ ಮಾಡಿದ್ರು. ಸೊ ಹಾಗಾಗಿ ಸಡನ್ ಆಗಿ ಹೊರಟಿದ್ದು. ಬನ್ನಿ ನೋಡೋಣ ಹಾಗಾದ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಹೇಗ್ ಆಚರಿಸ್ತೀವಿ, ಡೆಕೋರೇಷನ್ ಹೇಗ್ ಮಾಡ್ತೀವಿ, ಹೇಗಿರುತ್ತೆ. ಇದು ಕಂಪ್ಲೀಟ್ ವರಮಹಾಲಕ್ಷ್ಮಿ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ನೋಡೋಣ. ಅಷ್ಟೆಲ್ಲ ಮಾತಾಡ್ತಾ ಇದೀನಿ, ನನ್ ಹಸ್ಬೆಂಡ್ ನೋಡಿ ಫಾರ್ಮುಲಾ 1 ರೇಸರ್ ಓಡಿಸೋತರ ಫುಲ್ ಸೀರಿಯಸ್ ಆಗಿ ಓಡಿಸ್ತಿರೋದು. ಒಂದ್ ನಗು ಇಲ್ಲ, ಒಂದ್ ಮಾತಿಲ್ಲ, ಏನು ಇಲ್ಲ. ನಗಾಡ ಬೇಬಿ. ಓಹೋ, ಎಂತ ಬ್ಯೂಟಿಫುಲ್ ಸ್ಮೈಲ್ ಅಲ್ವಾ. ಬಿಡಿ, ಅವ್ನ್ ಹಾಗೆ ಗಾಡಿ ಓಡಿಸ್ಲಿ. ನೋಡಿ ನನ್ ಮಗಳು ಇಷ್ಟೊತ್ತು ತರಲೆ ಮಾಡ್ಬಿಟ್ಟು ಕುಣ್ದಾಡಿ ಇವಾಗ ಬೆರಳು ಚಿಪ್ಕೊಂಡು ಅವ್ರ ಅವ್ವನ್ ಜೊತೆ ಮಲಗಿದಾಳೆ. ಇವ್ರು ನಮ್ಮ ಅತ್ತೆ, ನೀವೆಲ್ಲರೂ ವಿಡಿಯೋಸ್ ಅಲ್ಲಿ ನೋಡೇ ಇರ್ತೀರಾ. ನಮ್ಮ ಮಾವ ನೀವ್ ನೋಡಿರೋಲ್ಲ, ಇದೇ ನಮ್ಮ ಮಾವ. ಸ್ವಲ್ಪ ವಿಡಿಯೋಸ್ ಅಲ್ಲೆಲ್ಲ ಬರೋದ್ ಕಮ್ಮಿ. ಅವರು ವಿಡಿಯೋ ಮಾಡ್ಬೇಕಾದ್ರೆ ಅವ್ರನ್ನು ಕರ್ಕೊಂಡ್ ಮಾಡ್ಬೇಕು ಅವ್ರು ಬಂದ್ರೆ. ಇದು ನಮ್ಮ ಪುಟ್ಟ ಫ್ಯಾಮಿಲಿ. ಈ ಪುಟ್ಟ ಫ್ಯಾಮಿಲಿಯಲ್ಲಿ ಇನ್ನೊಬ್ರು ಮೆಂಬರ್ ಮಿಸ್ಸಿಂಗ್. ಯಾರ್ ಗೊತ್ತಾ? ನಮ್ ಮನೆ ನಾಯಿ. ಅವನಿಗೆ ನಾಯಿ ಅಂತ ಕರೆದ್ರೆ ಬೇಜಾರಾಗತ್ತೆ. ಅವನ ಹೆಸರು ಮಿತ್ ಅಂತ. ಅವನನ್ನ ಪೆಟ್ ಹೌಸ್ ಅಲ್ಲಿ ಬಿಟ್ಟು ನಾವು ಬ್ಯಾಂಗ್ಳೂರ್ ಕಡೆಗೆ ಹೋಗ್ತಿದ್ವಿ. ತುಂಬಾ ಜನಕ್ಕೆ ನಾವ್ ಯಾರು ಏನು ಅಂತ ಗೊತ್ತಿಲ್ಲ. ಸೊ ಅವ್ರಿಗೋಸ್ಕರ ನಮ್ಮ ಇಂಟ್ರೊಡಕ್ಷನ್ ಇವಾಗ. ಸೊ ನಾನು ನಮ್ರತಾ, ನನ್ನ ಹಸ್ಬೆಂಡ್ ರಜತ್. ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಆಸ್ ಎ ಲ್ಯಾಬ್ ಟೆಕ್ನಿಷಿಯನ್. ನನ್ನ ಹಸ್ಬೆಂಡ್ ಇಂಜಿನಿಯರ್. ನಾವಿಬ್ರು ಸ್ಕೂಲ್ ಫ್ರೆಂಡ್ಸ್. ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ದೀವಿ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮಿಬ್ರದ್ದು ಲವ್ ಮ್ಯಾರೇಜ್. ನಿಮ್ಗೆ ನಮ್ ಲವ್ ಸ್ಟೋರಿ ಕೇಳ್ಬೇಕು ಅನ್ನೋದು ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ. ನಾವು ನಮ್ ಲವ್ ಸ್ಟೋರಿದೆ ಸಪರೇಟ್ ವಿಡಿಯೋ ಮಾಡಿ ನಿಮ್ಗೋಸ್ಕರ ಹಾಕ್ತೀವಿ. ಬನ್ನಿ ನನ್ನ ಹಸ್ಬೆಂಡಿಗೆ ಕೇಳೋಣ, ಇಷ್ಟು ಬೇಗ ಹೇಗ್ ರೆಡಿ ಆದ್ರು, ಎಲ್ಲದನ್ನೂ ಹೇಗ್ ಸಾರ್ಟ್ ಔಟ್ ಮಾಡಿ ಇಷ್ಟು ಬೇಗ ರೆಡಿ ಆದ್ರು ಅಂತ. ಹೇಳಿ ಯಜಮಾನ್ರೆ, ಇಷ್ಟು ಬೇಗ ಹೆಂಗ್ ರೆಡಿ ಆದ್ರಿ? ಸೊ ಹೇಗ್ ಮ್ಯಾನೇಜ್ ಮಾಡಿದ್ರೆ, ನಾನು ಹೋಗೋದೇ ಬೇಡ ಅಂತ ಸುಮ್ಮನಾಗಿದ್ದೆ. ಸೊ ಇವಳಿಗೂ ಕೆಲ್ಸ ಇತ್ತು, ನನಗೂ ಇತ್ತು. ಬಟ್ ನಮ್ಮ ಅಕ್ಕ ಫೋನ್ ಮಾಡಿ ಬೈದ್ಲಲ್ಲ, ನನಗೂ ಒಂಥರ ಹಾರ್ಟ್ ಆಯ್ತು. ಸೊ ಹೌದು, ಯಾವಾಗ್ಲೂ ಅಪರೂಪಕ್ಕೆ ಬರ್ತಾಳೆ, ನಾವು ಏನಕ್ಕೆ ಹೋಗ್ಬಾರ್ದು ಅಂತ ನಾನು ಹೊತ್ತು ಸಡನ್ ಆಗಿ ಹೊರಟೆ. ಇವಳ್ದು ಮೀಟಿಂಗ್ ಇದೆ, ಎಲ್ಲ ಮುಗಿಸ್ಕೊ ಅಂತ ಹೇಳ್ದೆ. ಸೊ ನಮಗೆ ಮೇನ್ ಟಾಸ್ಕ್ ಆಗಿದ್ದೆ ಮಿತ್ತು. ಸೊ ಮಿತ್ನ ಎಲ್ಲಿ ಬಿಡ್ಲಿ, ಏನ್ ಮಾಡ್ಲಿ ಅಂತಾನೆ. ಕೊನೆಗೂ ಅದಗೊಂದು ಬೆಟ್ಟೋ ಸಿಕ್ಕಿ, ಸೊ ಅವನು ಬಿಟ್ಟು ಎಲ್ಲ ಆಯ್ತು. ಸೊ ಹೀಗಾಗಿ ಅದೇ ಸಡನ್ ಆಗಿ ಹೊರಟ್ವಿ, ಎಲ್ಲ ಆಯ್ತು. ಸೊ ಬಟ್ ಡೇ ಮಾತ್ರ ಜಾಮ್ ಪ್ಯಾಕ್ಡ್ ಆಗಿತ್ತು. ಸೊ ಬಟ್ ಹೇಳ್ಬೇಕು ಅಂದ್ರೆ ಏನು ಅಂದ್ರೆ, ಸೊ ನಾವು ಹೆಂಗೆ ಅಂದ್ರೆ ಅವಾಗಿಂದ ನಾವು ಚಿಕ್ಕ ವಯಸ್ಸಿಂದ ಏನು ಅಂದ್ರೆ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಆಚರಿಸ್ತೀವಿ, ನಮ್ಮ ಅಕ್ಕ ಮನೆಯಲ್ಲಿ ವರಮಹಾಲಕ್ಷ್ಮಿ. ಸೊ ಈ ವರ್ಷ ನಮ್ಮ ಅಜ್ಜಿ ಎಕ್ಸ್ಪೈರ್ಡ್ ಆಗಿದ್ರೆ ನಮ್ಮಲ್ಲಿ ಗೌರಿ ಗಣೇಶ ಇಲ್ಲ. ಸೊ ಅವಳು ಎಷ್ಟು ವರ್ಷಕ್ಕೆ ಒಂದ್ಸತಿ ಬರ್ತಾಳೋ ಗೊತ್ತಿಲ್ಲ ಜರ್ಮನಿಯಿಂದ. ಸೊ ಈ ವರ್ಷ ಬಂದಿದ್ದಾಳೆ, ಎಲ್ಲ ಒಟ್ಟಿಗೆ ಸೇರೋಣ ಅಂತ ಮೇಯ್ನು. ಸೊ ಅವಳು ಅವಾಗ ನಮ್ಮ ಮನೆಗೆ ಬಂದಾಗ ಗೌರಿ ಹಬ್ಬ ಇದ್ದಾಗ ಅವಳು ನೈಟ್ ಎಲ್ಲ ಡೆಕೋರೇಷನ್ ಮಾಡಿ, ಅದಕ್ಕೆ ಏನೇನೋ ತಂದು, ಪ್ರಾಪರ್ಟೀಸು, ಸ್ಟಿಕ್ಕರ್ ಅಂತೆ ಏನೇನೋ ತಂದು ಎಲ್ಲ ಮಾಡ್ತಿದ್ವಿ. ನಮ್ಮನೆ ಡೆಕೋರೇಷನ್ ನೋಡಕ್ಕೆ ನಮ್ಮಮ್ಮ ಕುಂಕುಮ ಖರೀದಿದ್ದವರೆಲ್ಲ ಬಂದು ಡೆಕೋರೇಷನ್ ನೋಡಕ್ಕೆ ಅಂತಾನೆ ಬರೋರು. ಸೊ ಆ ಲೆವೆಲ್ಗೆ ಅವ್ಳು ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಮಾಡೋಳು. ಸೊ ಅವಾಗ ನಮ್ಮ ಹತ್ರ ಯೂಟ್ಯೂಬ್ ಅವೆಲ್ಲ ಏನೂ ಇರಲಿಲ್ಲ, ಸೋಷಿಯಲ್ ಮೀಡಿಯಾನೇ ಇರಲಿಲ್ಲ. ಸೊ ಅದನ್ನ ನಾವು ಅಥವಾ ಬ್ಲಾಗ್ ಅಥವಾ ಏನೋ ಒಂದು ಮೆಮೊರೀಸ್ ಥರ ಹಾಕ್ಬಿಟ್ಟು ಅದನ್ನ ಪ್ರಿಸರ್ವ್ ಮಾಡೋಕ್ಕೆ. ಬಟ್ ಫೋಟೋಸ್ ಇದೆ, ನಾನು ಖಂಡಿತ ಶೇರ್ ಮಾಡ್ತೀನಿ. ಸೊ ಹೀಗಾಗಿ ನಾನು ಸಡನ್ ಆಗಿ ಓಡೋಣ ಬಾ ಅಂತ ಹೇಳಿದ್ರು, ಎಲ್ಲ ಹೊರಟು. ನಾನು ಅಪ್ಪ ಅಮ್ಮನ್ನು ಕರ್ಕೊಂಡು ಹೊರಟ್ವಿ ಅತ್ಲಾಗೆ. ಏನ್ ಗೊತ್ತಾ, ನಮ್ದು ಮಿತ್ತಿಂದು ಡಯಟಿನೇ ಒಂದ್ ಬ್ಲಾಗ್ ಮಾಡ್ಬೋದು. ಬಿಕಾಸ್ ನಮ್ಮ ಅತ್ತೆ ಅವನಿಗೆ ಅಷ್ಟು ಚೆನ್ನಾಗಿ ಫುಡ್ನೆಲ್ಲ ಅದನ್ನು ಹಾಕ್ತಾರೆ. ಚೆನ್ನಾಗಿರೋ ಫುಡ್ ಅಲ್ಲ, ಅವನಿಗೆ ಎಲ್ಲದನ್ನು ತಿನ್ಸೋರು. ಈಗ ನಮ್ಮನೆ ಎಗ್ ತಿಂಡಿ ಮಾಡಿದ್ರು ಅದನ್ನು ಉಂಡೆ ಕಟ್ಟಿ ತಿನ್ಸ್ತಾರೆ. ಅವನಿಗೆ ಒಟ್ಟಿನಲ್ಲಿ ಗೊತ್ತು, ನಮಗೆ ಅವನ ಊಟನೂ ಸಿಗುತ್ತೆ, ನಮ್ಮ ಊಟನೂ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ ಬ್ಲಾಗರ್ ಹೆಂಗ್ ಮಲ್ಕೋಬಿಟ್ಟವ್ರೆ. ಫ್ರೆಂಡ್ಸ್ ಒಂದ್ ಬ್ರೇಕ್ ತಗೊಳ್ಳೋಣ ಅಂತ ಒಂದ್ ಸ್ಪಾಟ್ ಹುಡ್ಕಿದ್ವಿ.
ಬಟ್ ಇದು ಸ್ಪಾಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನವಿರಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಯಾಕಂದ್ರೆ ಇಲ್ಲಿ ಫುಲ್ ಟ್ರೈನ್ ಥೀಮ್ ಇರೋದು. ಸೊ ನೋಡೋಣ ಒಳಗಡೆ ಹೋಗಿ ಹೇಗಿದೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಲ್ಸಿರೋ ಜಾಗ ಇದು. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಫುಲ್ ಟ್ರೈನ್ ಥೀಮ್ ಅಲ್ಲೇ ಎಲ್ಲದನ್ನೂ ಮಾಡಿದ್ದಾರೆ. ನವಿರಾ ಫಸ್ಟ್ ಟೈಮ್ ಟ್ರೈನ್ ನ ನೋಡ್ತಾ ಇದ್ದಿದ್ದು. ಅವಳಂತೂ ಇದೇನಿದು ಇಷ್ಟು ಉದ್ದ ಇದೆಯಲ್ಲ ಅಂತ ಫುಲ್ ಓವರ್ ಎಕ್ಸೈಟ್ ಆಗ್ಬಿಟ್ಟಿದ್ಲು. ಸೊ ಹಾಗೆ ಹಿಂಗೆ ಒಳಗಡೆ ಎಲ್ಲ ನೋಡಿದ್ರೆ ಸೇಮ್ ಕಂಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ತಿನ್ನೋ ತರನೇ ಇತ್ತು ಎಲ್ಲದು. ಸಖತ್ತಾಗಿ ಮಾಡಿದ್ದಾರೆ ಈ ಥೀಮ್ ನ. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆ ಇದು ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಲ್ಸಿರೋದು. ಬಟ್ ನೆಕ್ಸ್ಟ್ ಟೈಮು ಇಲ್ಲಿಗೆ ಬರ್ಲೇಬೇಕು ಅಂತ ನಾವು ಇಲ್ಲಿ ಬ್ರೇಕ್ ತಗೊಂಡು ಇಲ್ಲಿ ಬರ್ತೀವಿ. ಸೊ ನನ್ನ ಮಗಳು ನೋಡಿ ಎಷ್ಟು ದೊಡ್ಡವಳಾಗಿದ್ದಾಳೆ. ಅವಳೇ ಮೆನು ಕಾರ್ಡ್ ನೋಡಿ ಅವಳೇ ಆರ್ಡರ್ ಮಾಡ್ಬೇಕಂತೆ. ಅದು ಅವಳು ಯಾವ ಭಾಷೆಲಿ ಮಾಡ್ತಾಳೋ ಗೊತ್ತಿಲ್ಲ. ಒಂದೊಳ್ಳೆ ಕಾಫಿ, ಒಂದ್ ಸ್ವಲ್ಪ ಸ್ನಾಕ್ಸ್ ತಿಂದು ಅಲ್ಲಿಂದ ಹೊರಟ್ವಿ. ಸೊ ಆನ್ ದ ವೇ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಸ್ಟ್ರೇನ್ ಆದಂಗ ಅನಿಸ್ತಿದೆ ಈ ಸತಿದು ಬ್ಯಾಂಗ್ಳೂರ್ ಜರ್ನಿ. ಬಿಕಾಸ್ ಬೆಳಗ್ಗೆನು ಗಡಿ ಬಿಡಿಯಲ್ಲಿ ಹೊರಟಿದ್ದು, ಟೈಮೇ ಸಿಗ್ಲಿಲ್ಲ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ. ಏನಕ್ಕೂ ಎಷ್ಟಾಗುತ್ತೋ ಅಷ್ಟ್ ಪ್ಯಾಕ್ ಮಾಡ್ಕೊಂಡ್ ಹೊರಟಿದ್ದು. ಮಗು ಇರೋದ್ರಿಂದ ಅವಳಿಗೆ ಏನೇನ್ ಬೇಕು ಅವಳದೊಂದು ಪ್ಯಾಕಿಂಗ್ಗೆ ಒಂದ್ ದೊಡ್ಡ ಸಾಹಸ ಆಗ್ಬಿಡತ್ತೆ. ಸೊ ನೋಡೋಣ ಇನ್ ಮುಂದೆ ಹೇಗಿರತ್ತೆ ಅಂತ. ಇನ್ನೊಂದ್ ಸ್ವಲ್ಪ ಹೊತ್ತು ಈವ್ನಿಂಗ್ ಆಗೋಯ್ತು. ಬೇಬಿ ಇನ್ನೊಂದು ಎಷ್ಟವರ ಏನಿನ್ನೊಂದು ಅರ್ಧ ಗಂಟೆ ನೆಲಮಂಗಲ ಸಿಗುತ್ತೆ. ಅದ್ರ ಮುಂದೆ ಹೋಗೋದೆ ಅಕ್ಕನ್ ಮನೆ ರೀಚ್ ಆಗೋದಷ್ಟೊತ್ತಿಗೆನೆ ಅರ್ಧ ಸುಸ್ತಾಗ್ ಹೋಗುತ್ತೆ. ಇಲ್ಲಿಂದ ಚಿಕ್ಕಮಂಗ್ಳೂರಿಂದ ನೆಲಮಂಗಲಕ್ಕೆ ಹೋಗೋದ್ ಗೊತ್ತಾಗೋದಿಲ್ಲ. ಅಲ್ಲಿಂದ ಮುಂದೆ ಹೋಗೋದಿದೆಯಲ್ಲ ಯಪ್ಪ ಅನ್ಸ್ಬಿಡತ್ತೆ. ಬೇಬಿ ಇಲ್ಲಿ ಇಷ್ಟೊಂದು ಟೋಲ್ಗಳು ಇರುತ್ತಲ್ಲ, ಒಂದ್ ಟೋಲಿಗೆ ಎಷ್ಟು ಕಲೆಕ್ಟ್ ಮಾಡ್ತಾರೆ? ಒಂದ್ ಟೋಲಿಗೆ ಒಂದ್ 50ರಿಂದ 60 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಹಾಗಾದ್ರೆ ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಬರ್ತಾ ಎಷ್ಟು ಟೋಲ್ಗಳಿದಾವೆ? 4-5 ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ಒಂದು 250 ಅಷ್ಟಾಗಲ್ವಾ? ಆಗುತ್ತೆ, ಒಂದು 250-260 ಆಗುತ್ತೆ. ಅದ್ ನೋಡು, ಒಂದ್ ಸೈಡ್ ಹೋಗ್ ಬರೋದ್ರಲ್ಲಿ ನಾವು ಕ್ಯಾಂಪಸ್ ಅಲ್ಲಿ ಒಬ್ರು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಅದ್ರ ಜೊತೆ ನಿನಗೆ ಫ್ರೀ ಸಿದ್ದರಾಮಯ್ಯನ್ ಫ್ರೀ ಬಸ್. ಸೊ ಎರಡೂ ಸೇರಿದ್ರೆ ನಾವು ಟೋಲ್ ದುಡ್ಡಲ್ಲೇ ಬೆಂಗಳೂರಿಗೆ ಹೋಗಿ ವಾಪಸ್ ಬರ್ಬೋದು. ಇದ್ರಲ್ಲಿ ನಾನೆಲ್ಲಿಂದ ಬಂದೆ? ಅಲ್ಲ ನೀನೆಲ್ಲ ಹೇಳಿದ್ದು, ನೀನ್ ಇರ್ಲಿಲ್ಲ ಅಂದಿದ್ರೆ ನಾನು ಆರಾಮಾಗಿ ಬಸ್ಸಲ್ಲೇ ಬರ್ತಿದ್ದೆ ತಾನೆ. ಸೊ ನಿಮಗೆ ಕಂಫರ್ಟ್ ಆಗಿರ್ಲಿ, ಬಾತ್ರೂಮ್ ಸುಸು ಅದು ಊಟ ಗೀಟ ಅಂದ್ರೆ ಇನ್ನೊಂದ್ 2,000 ಪೆನಾಲ್ಟಿ. ಎಷ್ಟು ಬಸ್ಸಲ್ಲಿ ಓಡಾಡಿದ್ಯಾ ನೀನು? ನಾನ್ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗೆಲ್ಲ ಬಸ್ಸಲ್ಲಿ ಓಡಾಡ್ತಿದ್ದು. ಮಂತ್ ಎಂಡ್ ಬಂತು ಅಂದ್ರೆ ಬಸ್ ಚಾರ್ಜ್ ಮಾತ್ರ ಕಾಸು ಇಟ್ಕೊಂಡು ನನ್ ಬಸ್ ಹತ್ಬಿಡೋದು. ಅಂದ್ರೆ ಇವಾಗ ನಾನು ನವಿರಾ ಬಸ್ಸಲ್ಲಿ ಓಡಾಡ್ಬೇಕು ಅಂತನಾ? ಅಲ್ಲ ಹೇಳಿದ್ದು ಫ್ರೀ ಬಸ್ ಅಲ್ಲ, ಸಿದ್ದರಾಮಯ್ಯನ್ ಫ್ರೀ ಬಸ್. ನೀವೇ ಕೇಳಿದ್ದ ಟೋಲಿಗೆ ಎಷ್ಟಾಗುತ್ತೆ ಅಂತ, ಅದಕ್ಕೆ ಡೀಟೇಲ್ ಕೇಳಿದ್ ನಾನು. ಆ ಟೋಲ್ ವಿಷಯ ಓಕೆ ಎಷ್ಟಾಗುತ್ತೆ ಅಂತ, ಬಟ್ ನಾನ್ ಯಾಕೆ ಬಂದೆ ಮಧ್ಯದಲ್ಲಿ ಅಂತ. ನೀನ್ ಯಾಕೆ ಬಂದೆ ಅಲ್ಲ, ಅದೇ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿಯಾರಲ್ಲ, ಈಗ ನನಗೆ ಕೊಟ್ಟಿಯಾರಾ? ಮಹಿಳೆಯರಿಗೆ ಅನ್ಬೋದಿತ್ತು. ಮಧ್ಯದಲ್ಲಿ ನಿನ್ಗೆ ಎಲ್ಲಾ ವಿಷಯದಲ್ಲೂ ನಾನೊಬ್ಳು ಬರ್ಲೇಬೇಕು. ನನಗ್ ಬೇಕಾಗಿರೋ ಮಹಿಳೆ ನೀನೇ ತಾನೆ. ರೋಡಲ್ಲಿ ಹೋಗಿರೋ ಮಹಿಳೆನ ಹೇಳೋದಕ್ಕ? ನಿಮ್ ಹತ್ರ ಮಾತಾಡೋಕ್ಕಾಗುತ್ತಾ? ಬಿಡಿ ಬಿಡಿ ಬಿಡಿ. ಆಯ್ತು, ಕಾರ್ ಓಡಿಸ್ತೀನಿ, ಇಲ್ಲಾಂದಿದ್ರೆ ರಿಪ್ಲೈ ಕೊಡ್ತಿದ್ದೆ. ಇಲ್ಲ ಅಂದಿದ್ರೆ ಏನ್ ರಿಪ್ಲೈ? ಕಾರು ಕೈಯಲ್ಲಿ ತಾನೇ ಓಡಿಸ್ತಿರೋದು, ಬಾಯಿಗೆ ಏನಾಗಿದೆ? ಬಾಯಲ್ಲಿ ಹೇಳ್ಬೋದು ಏನೋ, ಮತ್ತೆ ನಾನ್ ಫೋರ್ಸ್ ಅಲ್ಲಿ ಏನಾರು ಹೇಳೋದು. ಮೇಡಮ್ ಅವ್ರ ಮುಖ ಇಡ್ಲಿ ತಿನ್ನಂಗ ಯಾಕೆ? ನೆಲಮಂಗಲ ರೀಚ್ ಆದ್ವಿ. ಇವಾಗ್ಲಿಂದಾನೇ ಇಷ್ಟು ಟ್ರಾಫಿಕ್ ಇದೆ. ಇನ್ನು ಅಕ್ಕನ ಮನೆಗೆ ರೀಚ್ ಆಗೋದಷ್ಟೊತ್ತಿಗೆ ಅದು ಇನ್ನೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈ ಟ್ರಾಫಿಕಲ್ಲಿ ವೇಟ್ ಮಾಡಿ ಮಾಡಿನೇ ಸಾಕಾಗೋಗುತ್ತೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಚಿಕ್ಕಮಂಗ್ಳೂರಲ್ಲಿ ಮಳೆನೇ ಇಲ್ಲ. ಇಲ್ಲಿ ನೋಡಿ ಹೇಗೆ ಮಳೆ ಬರ್ತಾ ಇದೆ ಅಂತ. ಗೊರ್ಗುಂಟೆ ಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್. ನೆಲಮಂಗಲದಲ್ಲಿ ನೋಡಿದ್ರೆ ಜೋರ್ ಮಳೆ, ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ಆ ಟ್ರಾಫಿಕ್ ಅಲ್ಲೇ ನಾವ್ ಅರ್ಧ ಗಂಟೆ ವೇಟ್ ಮಾಡಿದೀವಿ. ಸಾಕಾಗಿ ಹೋಗ್ಬಿಟ್ಟಿದೆ. ಈ ಕೆಲ್ಸದಿಂದ ಮನೆಗೆ ಹೋಗೋರು ಹೇಗ್ ವೇಟ್ ಮಾಡ್ತಾರೋ, ಅವ್ರ ಪೇಶನ್ಸ್ ಲೆವೆಲ್ ನಾವ್ ಮೆಚ್ಚಲೇಬೇಕು. ಇಲ್ಲಿ ಎಷ್ಟು ಟ್ರಾಫಿಕ್. ನಮ್ ಚಿಕ್ಕಮಂಗ್ಳೂರಲ್ಲಿ ಆದ್ರೆ ಇಷ್ಟೊತ್ತಿಗೆ ಒಂದ್ 10 ಸತಿ ಹೋಗ್ ಬರ್ತಿದ್ವಿ. ಸೊ ಫೈನಲಿ ಅಪಾರ್ಟ್ಮೆಂಟ್ ರೀಚ್ ಆದ್ವಿ. ಇಷ್ಟು ಟ್ರಾಫಿಕ್ ಮಧ್ಯದಲ್ಲಿ ಇವಾಗ ರೀಚ್ ಆದ್ವಿ. ಸೊ ಇಲ್ಲಿ ಎಂಟ್ರಿ ತಗೊಂಡು ಅವರಲ್ಲಿ ಅಪ್ರೂವಲ್ ಕೊಟ್ಟು ಒಳಗ್ ಹೋಗ್ಬೇಕು. ಅದೇನೋ ಹೇಳ್ತಾರಲ್ಲ, ದೇವ್ರು ಕೊಟ್ರು ಪೂಜಾರಿ ವರ ಕೊಡಲ್ಲ ಅನ್ನೋ ತರ ಆಯ್ತು. ನಮಗ್ ನಗು, ಬಿಕಾಸ್ ಇಷ್ಟೊತ್ತು ವೇಟ್ ಮಾಡಿದ್ವಿ ಅಲ್ಲ, ಆ ಪೇಶನ್ಸ್ ಇರೋದಿಲ್ಲ ನಮಗೆ. ಹಾಗಾಗಿ ಕೊನೆಗೂ ಪಾರ್ಕಿಂಗ್ ಸಿಕ್ತು. ಸೊ ಮೇಲೋಗಿ ಅಕ್ಕನ ಮನೆಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಅವರು ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ರು.
ಇನ್ನು ಬರೀ ಮುಖವಾಡದ ಅಲಂಕಾರ ಮಾತ್ರ ಬಾಕಿ ಇತ್ತು. ಸೊ ನಾನೇನ್ ಮಾಡ್ಲಿ ಅಂತ ಕೇಳ್ದೆ. ನೀನ್ ಬರೀ ನವಿರನ್ ನೋಡ್ಕೊ ಸಾಕು, ಮಿಕ್ಕಿರೋದ್ ನಾನ್ ಮಾಡ್ತೀನಿ, ಎಲ್ಲದು ಆಲ್ಮೋಸ್ಟ್ ಮಾಡಿದೀನಿ ಅಂತ ಅಂದ್ರು. ಸೊ ಸರಿ ಆಯ್ತು ಅಂತ 12:15ಗೆ ರಂಗೋಲಿ ಬಿಡಿಸ್ದೆ. ದೊಡ್ಡ ರಂಗೋಲಿ ಏನ್ ಬಿಡಿಸ್ಲಿಲ್ಲ, ಬಿಕಾಸ್ ಓಡಾಡ್ಬೇಕಾದ್ರೆ ತುಂಡ್ಕೊಂಡು ಓಡಾಡ್ತಾರೆ ಅಂತ ಆ ಕಡೆ ಈ ಕಡೆ ಜಸ್ಟ್ ಸಿಂಪಲ್ ಆಗಿ ಬಿಡಿಸ್ದೆ. ನೋಡಿ, ಇದೇ ರಂಗೋಲಿ ನಾನು ಬಿಡಿಸಿರೋದು. ಅದಾದ್ಮೇಲೆ ಮಲ್ಗಿದ್ವಿ. ಆಲ್ಮೋಸ್ಟ್ 1 o'clock ಆಗಿತ್ತು. ಸೊ ಅವರು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ಹಾರ ಎಲ್ಲ ಹಾಕಿ ಮಂಗಳಾರತಿ ಎಲ್ಲ ಮಾಡಿದ್ರು. ಸೊ ನಾನು ಅದಾದ್ಮೇಲೆ ಎದ್ದೆ, ಬಿಕಾಸ್ ನವಿರ ಇರೋದ್ರಿಂದ ಬೇಗ ಎದ್ದೇಳೋದಕ್ಕೆ ಆಗೋದಿಲ್ಲ. ಸೊ ಅದಾದ್ಮೇಲೆ ನಾನು ಎದ್ದು ನಾನು ಸುಮ್ಮನೆ ಅಷ್ಟೊತ್ತರ ಹೇಳಿ ಪೂಜೆ ಮಾಡಿದೆ. ನೋಡಿ ನಮ್ಮ ಮನೆ ಲಕ್ಷ್ಮಿ ಹೇಗ್ ಕಾಣ್ತಾ ಇದ್ದಾರೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿದ್ದಾರೆ. ನೋಡಿ ನಮ್ಮ ಆಂಟಿ ನಿಂತ್ಕೊಂಡು ಹೋಳ್ಗೆ ಹೆಂಗ್ ಮಾಡ್ತಿದ್ದಾರೆ. ಅವ್ರ ಏಜಿಗೆ ಅವ್ರು ಪ್ರತಿಯೊಂದನ್ನು ಎಷ್ಟು ಇಂಟ್ರೆಸ್ಟ್ ಆಗಿ ಮಾಡ್ತಾರೆ ಅಂದ್ರೆ, ಎಸ್ಪೆಷಲಿ ಅಡ್ಗೆ ವಿಷಯಕ್ಕೆ ಬಂದ್ರೆ ಎಷ್ಟು ಜನಕ್ಕೆ ಬೇಕಿದ್ರು ಒಬ್ರೇ ನಿಂತ್ಕೊಂಡು ಮಾಡಾಕ್ತಾರೆ. ನೋಡಿ ಫ್ರೆಂಡ್ಸ್, ಹಬ್ಬದ ಊಟ ಮಾಡ್ತಾ ಇದೀವಿ. ಹೋಳ್ಗೆ, ಪಲ್ಯ, ವಡೆ. ನನ್ನ ಹಸ್ಬೆಂಡ್ ಫುಲ್ ಬ್ಯಾಟಿಂಗ್. ಹೋಳ್ಗೆ ಸಾರು, ಕೋಸಂಬರಿ. ಹಾಯ್ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಿದೀವಿ. ಎಲ್ಲರೂ ಈವ್ನಿಂಗ್ ರೆಡಿ ಆಗಿದ್ದೀವಿ. ಸೊ ನಾನು ಹೀಗ್ ರೆಡಿ ಆಗಿದ್ದೀನಿ, ಆಮೇಲೆ ನಾನು ಫುಲ್ ಫೋಟೋ ತೋರಿಸ್ತೀನಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಗ್ ರೆಡಿ ಆಗಿದ್ದಾರೆ ಅಂತ ನೋಡೋಣವಾ. ತುಂಬಾ ಜನ ಇರೋದ್ರಿಂದ ನಮಗೆ ಆಡಿಯೋ ಅಷ್ಟು ಸರಿಯಾಗಿ ಬರ್ಲಿಲ್ಲ. ಸೊ ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಬನ್ನಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಗ್ ರೆಡಿ ಆಗಿದ್ದಾರೆ, ಮೇನ್ ಆಗಿ ನಮ್ಮ ಮನೆ ಲಕ್ಷ್ಮಿ ಹೇಗ್ ರೆಡಿ ಆಗಿದ್ದಾರೆ, ಅವ್ರು ಹೇಗ್ ಕಾಣ್ತಾ ಇದ್ದಾರೆ ಅಂತ ನೋಡೋಣ. ಬನ್ನಿ. ನೋಡಿ ನಮ್ಮನೆ ಲಕ್ಷ್ಮಿ ಎಷ್ಟು ಚಂದ ಕಾಣ್ತಿದ್ದಾರೆ ಅಂತ. ಸಾಕ್ಷಾತ್ ಆ ಲಕ್ಷ್ಮೀ ದೇವಿನೇ ಬಂದಿಲ್ಲಿ ಕುತ್ಕೊಂಡಿದಾರೇನೋ ಅನ್ನೋ ತರ ಅಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದಾರೆ. ಎಲ್ಲ ಹೇಗ್ ರೆಡಿ ಆಗಿದ್ದಾರೆ ಅಂತ ನೋಡೋಣ. ನೋಡಿ ನಮ್ಮ ಅತ್ತೆ ಹೇಗ್ ರೆಡಿ ಆಗಿದ್ದಾರೆ. ಹಾಯ್ ಹಾಯ್ ಹಾಯ್. ನೆಕ್ಸ್ಟ್ ನಾವ್ ಯಾರ ಮನೆಗೆ ಪೂಜೆಗೆ ಬಂದಿದೀವಿ ಅವ್ರನ್ನ ತೋರಿಸ್ತೀವಿ. ಸೊ ಇವರು ನಮ್ಮ ಅಕ್ಕ ಮತ್ತೆ ಬಾವ. ಆಕ್ಚುಲಿ ನಮ್ ಬಾವ ಚೆನ್ನಾಗ್ ಕಾಲ್ ಎಳಿತಾರೆ ನಮ್ಮ ಅಕ್ಕಂದು, ಬಟ್ ಅದು ವಾಯ್ಸೇ ರೆಕಾರ್ಡ್ ಆಗ್ಲಿಲ್ಲ. ಇವರೇ ಜರ್ಮನಿಯಿಂದ ಬಂದಿರೋದು ಪೂಜೆಗೋಸ್ಕರನೇ. ವರ್ಷ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅಕ್ಕನ ಮಗಳು ರಚಿತ್, ಅಕ್ಕನ್ ಮಗ. ಇವರು ಅಂಕಲ್, ನಮ್ಮ ಅಕ್ಕನ ಅಪ್ಪ. ಅವರ ತಂದೆ. ಇವ್ರನ್ನ ನೀವು ರೀಲ್ಸ್ ಅಲ್ಲಿ ನೋಡಿದಿರಲ್ಲ. ಬೈತಾ ಇದ್ರು ಅಲ್ಲ, ಪೂಜೆ ಮಾಡಿಲ್ಲ ಲೇಟ್ ಆಗಿದ್ದೀರಿ ಅಂತ. ಇವ್ರೆ ಅಕ್ಕನ ಅಮ್ಮ, ನಮ್ಮ ಆಂಟಿ. ನಮ್ ಬಾವನ್ ತಂಗಿ. ಎಲ್ಲರೂ ಅಕ್ಕನೇ. ಅಕ್ಕ. ಇನ್ಯಾರು? ಇವರು ನಮ್ಮ ಅಕ್ಕನ ಅತ್ತೆ. ಸೊ ಮಾವ ಎಲ್ಲೋ ಹೊರಗೆ ಹೋಗ್ಬಿಟ್ಟಿದ್ದಾರೆ. ಬರೀ ಹೆಂಗಸ್ರಿದೆ ಅಲ್ವಾ ಇತ್ ಪೂಜೆ, ಎಲ್ಲ ಬಂದ್ ಸೇರಿದ್ದಾರೆ ಅಂತ ಹೀಗೆ ಹೊರಗೆ ಹೋಗಿದ್ದಾರೆ. ಮಗಳು ಇಷ್ಟ್ ಹೆಂಗ್ ರೆಡಿ ಮಾಡಿದ್ರು ಅವಳಿಗೆ ಮೂಡಿಲ್ಲ ಇವತ್ತು. ಸಂಜೆ ಮಲ್ಗಿರೋದ್ರಿಂದ ಹಿಂಗಿದ್ದಾಳೆ. ನನ್ನ ಹಸ್ಬೆಂಡ್ ಹೇಗ್ ರೆಡಿ ಆಗಿದ್ದಾರೆ ಅಂತಾನೆ ತೋರಿಸಿರ್ಲಿಲ್ಲ, ಯಾಕಂದ್ರೆ ಅವ್ರ ಕ್ಯಾಮ್ರಾ ಇಟ್ಕೊಂಡಿದ್ರು. ಇವಾಗ ನೋಡಿ ನನ್ನ ಹಸ್ಬೆಂಡ್ ಹೇಗ್ ರೆಡಿ ಆಗಿದ್ದಾರೆ, ಹೇಗ್ ಕಾಣ್ತಿದ್ದಾರೆ. ಯಾರಿಗೆ ಕಾಯ್ತಾ ಇದ್ದೀರಾ? ಎಲ್ಲರೂ ಕುತ್ಕೊಂಡಿದೀವಿ, ಕುಂಕುಮ ಕರ್ದಿದೀವಲ್ಲ ಅವರು ಬರ್ಲಿ ಅಂತ. ಫುಲ್ ಇರಿಟೇಟ್ ಆಗ್ತದೆ ಸ್ಯಾರಿ ಉಟ್ಕೊಂಡು. ನನ್ ಮಗಳೂನು ಅರ್ಧ ಇರಿಟೇಟ್ ಮಾಡ್ತಿದ್ದಾಳೆ. ಅದ್ರ ಮಧ್ಯ ನನ್ ಹಸ್ಬೆಂಡ್ ಇನ್ ಬೇರೆ ಕ್ವಶನ್ಗಳು. ನೀನು ನಾವಿಬ್ರು ಫ್ರೆಂಡ್ಸ್ ಆಗಿರೋದ್ರಿಂದ ಹೋಗೋಬಾರೋ ಅಂತಾನೆ ಕರಿತೀನಿ, ಬಟ್ ಎಲ್ಲರೂ ರಿಲೇಟಿವ್ಸ್ ಇದ್ದಾಗ ಫುಲ್ ಮರ್ಯಾದೆ ಕೊಡ್ತೀನಿ, ಎಸ್ಪೆಷಲಿ ಅವ್ರ ಆಂಟಿ ಇದ್ದಾಗ. ಸೊ ಅದಕ್ಕೆ ಏನು ನೀನು ತುಂಬಾ ಮರ್ಯಾದೆ ಕೊಟ್ಟು ಕರಿತಿದ್ಯಾ ಅಂತ ಕಾಲ್ ಎಳಿತಾ ಇದ್ದಾನೆ. ಅವ್ನಿಗೆ ಬರ್ರಿ ಇದೆ ಕೆಲಸ, ಏನಾದ್ರೂ ಒಂದ್ ರೀಸನ್ ಕೊಡ್ತಿರ್ತಾನೆ. ಏನ್ ಗೊತ್ತಾ, ಸಂಧ್ಯಾ ಆಂಟಿ ಇದಾರೆ ಆದ್ರೂ ನಂಗೆ ಏಕವಚನದಲ್ಲಿ ಮಾತಾಡ್ತಿದ್ಯಾ?
ನೀನ್ ನನ್ನ ಫ್ಯಾಮಿಲಿ ಯಾರಿಗ ಅಷ್ಟು ಎದುರೋದು? ಯಾಕೆ ಹಿಂಗೆ? ಮುಂಚೆಯಿಂದನು ಹಾ ಮಾತು ಮಾತು. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯು ಭಾಗ್ಯದ ಲಕ್ಷ್ಮಿಯ ನಮ್ಮ ಸೌಭಾಗ್ಯದ ಲಕ್ಷ್ಮೀ. ಎಸ್ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಮುಗೀತು ಈ ವರ್ಷದ್ದು. ನಾವು ಈ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲಾ ಫ್ಯಾಮಿಲಿಯವರು ಎಲ್ಲರೂ ಸೇರಿ ಸಿಕ್ಕಾಪಟ್ಟೆ ಹರಟೆ ಹೊಡೆದ್ವಿ, ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಕೆಲಸ ಪ್ರತಿಯೊಬ್ರು ಶೇರ್ ಮಾಡ್ಕೊಂಡು ಮಾಡಿದ್ವಿ. ನಾನ್ ಜಸ್ಟ್ ರಂಗೋಲಿ ಬಿಡಿಸ್ದೆ, ಸಣ್ಣ ಸಣ್ಣ ರಂಗೋಲಿ. ಬಿಕಾಸ್ ನವೀರ ಒಂದು ಕಡೆ ನಿಲ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇದ್ಲು. ಸೊ ಅವಳಿಂದ ಸುತ್ತತೆ ನನ್ಗೊಂದು ದೊಡ್ಡ ಕೆಲಸ ಆಗ್ತಿತ್ತು. ಬಿಕಾಸ್ ಅವ್ಳು ಬೇರೆ ಇನ್ಯಾರಿಗೂ ಕೇಳ್ತಿರ್ಲಿಲ್ಲ. ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ಹೇಗ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೀವೆಲ್ಲರೂ ಹೇಗೆ ಈ ಹಬ್ಬನ ಆಚರಿಸಿದೀರಾ ಅಂತಾನು ಕಮೆಂಟ್ ಮಾಡಿ. ಸೊ ನೋಡೋಣ ಯಾರ್ಯಾರ ಮನೇಲಿ ಹೇಗೆ ಆಚರಿಸ್ತಾರೆ ಅಂತ. ಸೊ ಇವಾಗ ಲಾಸ್ಟ್ಗೆ ಒಂದು ಆರ್ತಿನ ಮಾಡಿ, ಕೆಂಪಾರ್ತಿನ ಮಾಡಿ ನಾವು ಕಳಸನ ಕದಲ್ಸ್ತೀವಿ. ಇನ್ನು ರಾತ್ರಿ ಎಲ್ಲ ತುಂಬಾ ಕುತ್ಕೊಂಡು ಮಾತಾಡೋದಿದೆ. ಬಿಕಾಸ್ ಸೇರೋದೇ ಅಪರೂಪಕ್ಕೆ ಅಲ್ವಾ. ಎಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.